ನಮಸ್ಕಾರ ಎಲ್ಲರಿಗೂ. ನಾನು ಸಂಖ್ಯಾಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರಜ್ಞ ಆಚಾರ್ಯ ಶಕ್ತಿ ಅಂತ. ಈ ಒಂದು ವಿಡಿಯೋ ಮುಖಾಂತರ ನಾನು ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ನಾಮಾಂಕ ಅಂತ ಹೇಳ್ತೀವಿ ನಾವು, ನೇಮ್ ನಂಬರ್. ಇವಾಗ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸಹ ಆ ವ್ಯಕ್ತಿಯನ್ನು ನಾವು ಮುಖ್ಯವಾಗಿ ಗುರುತಿಸುವುದು ಆ ವ್ಯಕ್ತಿಯ ಹೆಸರಿನಿಂದ. ಓಕೆ, ಇವಾಗ ನೋಡಿ, ಯಾವುದಾದ್ರೂ ಒಬ್ಬ ನೀವು ಪರ್ಸನ್ಗೆ ನೀವು ಮೀಟ್ ಆದರೆ ನೀವು ಫಸ್ಟ್ ನಿಮ್ಮ ನಡುವೆ ಒಂದು ಮಾತುಕತೆ ಸ್ಟಾರ್ಟ್ ಆಗೋದು ಹೆಸರಿನ ಮುಖಾಂತರ ಅಲ್ವಾ. ಇವಾಗ ನಾವೇನು ಹೇಳ್ತೀವಿ, ನೇಮ್ ಫೇಮ್ ಅಂತ ನಮ್ಮ ಜೀವನದಲ್ಲಿ ಎಲ್ಲರೂ ನಾವು ಅದನ್ನು ಒಂದು ಅಪೇಕ್ಷೆ ಇಟ್ಕೊಂಡಿರ್ತೀವಿ. ಒಳ್ಳೆಯ ಹೆಸರನ್ನು ನಾವು ಮಾಡಬೇಕು, ಜನ ಮನ್ನಣೆಯನ್ನು ಗಳಿಸಬೇಕು, ಆ ಹೆಸರಿನ ಪ್ರಭಾವದಿಂದ ನಮಗೆಲ್ಲರೂ ಜನ ಗುರುತಿಸಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಇವಾಗ ಸಂಖ್ಯಾಶಾಸ್ತ್ರದಲ್ಲಿ ಏನಾಗ್ತದೆ, ನೇಮ್ ಫೇಮ್ಗೆ ಅಥವಾ ನೇಮ್ ಫೇಮ್ ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಹೆಸರಿನ ಒಂದು ಸಂಖ್ಯೆಯ ಮೂಲಕ ಈ ಒಂದು ನೇಮ್ ಅಟ್ರ್ಯಾಕ್ಷನ್ ಅಂದರೆ ನೇಮ್ ಫೇಮನ್ನು ಗಳಿಸಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಈಗ ನೇಮ್ ನಂಬರ್ನ ನಾವು ಹೇಗೆ ತಿಳ್ಕೊಳ್ಬೇಕು, ಯಾವ ಹೆಸರು ಯಾವ ವ್ಯಕ್ತಿಗೆ ಸೂಟ್ ಆಗ್ತದೆ ಅಂದರೆ, ನೇಮ್ ನಂಬರ್ ಒಂದೇ ಅಂದಲ್ಲ, ನೇಮ್ ಪ್ರೊನೌನ್ಸಿಯೇಷನ್ನಲ್ಲೂ ಸಹ ಒಂದು ವೈಬ್ರೇಷನ್ ಇರುತ್ತೆ. ಓಕೆ, ಈ ನೇಮ್ ನಂಬರ್ ನೇಮ್ ಪ್ರೊನೌನ್ಸಿಯೇಷನಲ್ಲೂ ಏನು ವೈಬ್ರೇಷನ್ ಏನಿರುತ್ತಲ್ವ, ಇದೆರಡ ಒಂದು ಸಂಯೋಗದಿಂದ ಮಾತ್ರ ಆ ವ್ಯಕ್ತಿಗೆ ಆ ಒಂದು ನೇಮ್ ಫೇಮ್ ಒಂದು ಸಿಗುತ್ತೆ ಹೊರತು ಸುಮ್ಮನೆ ನಾವು ನೇಮ್ ನಂಬರ್ ಮುಖಾಂತರ ಹೆಸರನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಅದು ಅಷ್ಟೊಂದು ನೇಮ್ ಫೇಮ್ ಎಫೆಕ್ಟು ಬರಲ್ಲ. ಹೀಗಾಗಿ ನೇಮ್ ಫೇಮ್ ಮತ್ತು ನೇಮ್ ಪ್ರೊನೌನ್ಸಿಯೇಷನ್, ಓಕೆ, ನೇಮ್ ನಂಬರ್ ಮತ್ತು ನೇಮ್ ಪ್ರೊನೌನ್ಸಿಯೇಷನ್ ಏನಿರುತ್ತಲ್ವ, ಇದರಿಂದನೇ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಪಬ್ಲಿಕಲ್ಲಿ ಇಮೇಜಸ್ ಕ್ರಿಯೇಟ್ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದೇನಂತ ಹೇಳಿದ್ರೆ, ಪವರ್ ಆಫ್ ನೇಮ್ ಅಂತ ಒಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪವರ್ ಆಫ್ ನೇಮ್ ಅಂದರೆ ಒಂದು ಹೆಸರಿನ ಒಂದು ಪ್ರಭಾವ ಹೇಗಿರಬೇಕು ಅಂತ ಹೇಳಿದ್ರೆ, ಆ ಹೆಸರಿನ ಮುಖಾಂತರ ಒಂದು ವ್ಯಕ್ತಿತ್ವವನ್ನು ಗುರುತಿಸುವಂಥ ಒಂದು ಎನರ್ಜಿ ಆ ಹೆಸರಿನಲ್ಲಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಹೆಸರಿನ ಒಂದು ಪ್ರಭಾವ ಹೇಗಿದೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನನ್ನ ಒಂದು ನೆಕ್ಸ್ಟ್ ವೀಡಿಯೋಸ್ನ ನೋಡಿ ಆಚಾರ್ಯ ಶಕ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ವಿಷಯಗಳು ವಿವರವಾಗಿ ನಾನು ತಿಳಿಸಿದ್ದೇನೆ. ನಮಸ್ಕಾರ ವೀಕ್ಷಕರೇ.